ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜ್ಞಾನ ರತ್ನ ವಿಷಯ ಕಾನೂನು ಕೈಯಲ್ಲಿ ತೆಗೆದುಕೊಳ್ಬೇಡಿ. ಸುಧಾರಣೆ ತಂದೆಯ ಕೆಲಸ. ಮುಖ್ಯ ಜ್ಞಾನ ರತ್ನಗಳು. ಮಕ್ಕಳ ಅವಗುಣಗಳನ್ನು ತೆಗೆಯುವ ಕಾಂಟ್ರಾಕ್ಟ್ ತಂದೆಯೊಬ್ಬರೇ ತೆಗೆದುಕೊಂಡಿದ್ದಾರೆ. ಯಾರದೇ ತಪ್ಪು ಕಂಡ್ರೆ ಸ್ವಯಂ ತೀರ್ಪು ಕೊಡಬಾರ್ದು. ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದು ಸಹ ತಪ್ಪೇ. ಯಾರದೇ ತಪ್ಪಿದ್ದರೆ ತಂದೆಗೆ ಮಾತ್ರ ದೂರು ಕೊಡಬೇಕು. ಪರಸ್ಪರ ನಿಂದನೆ ಮಾಡುವುದು ದೇಹಾಭಿಮಾನ. ಕ್ರೋಧದಲ್ಲಿ ಮಾತನಾಡುವುದು ಎಂದರೆ ಪದವಿಯನ್ನು ಕಡಿಮೆ ಮಾಡಿಕೊಳ್ಳುವುದು. ಸುಧಾರಣೆ ಮಾಡುವುದು ನಮ್ಮ ಕೆಲಸವಲ್ಲ, ತಂದೆಯ ಕರ್ತವ್ಯ. ದೇವತೆಗಳು ಯಾರನ್ನೂ ನಿಂದನೆ ಮಾಡೋದಿಲ್ಲ. ನಾವು ದೇವತೆಗಳಾಗಬೇಕು. ನಿಂದನೆ ಮಾಡುವವನು ಇನ್ನಷ್ಟು ಉಪ್ಪು ನೀರಾಗಿ ಬಿಡುತ್ತಾರೆ. ಎಲ್ಲರಲ್ಲೂ ಯಾವುದಾದರೂ ಒಂದು ಬಲಹೀನತೆ ಇರುತ್ತದೆ. ಯಾರೂ ಸಂಪೂರ್ಣರಲ್ಲ. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ. ಮಾಯೆ ಶಕ್ತಿಶಾಲಿ. ಬಲಶಾಲಿಗಳನ್ನೇ ಹೆಚ್ಚು ಪರೀಕ್ಷಿಸುತ್ತದೆ. ಮಹಾವೀರರು ಎಂದರೆ ಸ್ಮೃತಿಯಲ್ಲಿ ನಿಲ್ಲುವವರು. ಎಷ್ಟು ಹೆಚ್ಚು ತಂದೆಯ ಸ್ಮೃತಿ ಅಷ್ಟು ಉನ್ನತ ಪದವಿ. ಮುನಿಸಿಕೊಳ್ಳುವುದು ಕ್ರೋಧ, ಶ್ರೀಮತ ವಿರೋಧ. ತಂದೆಯು ಮಕ್ಕಳಿಗೆ ಸದಾ ಪ್ರೀತಿಯಿಂದ ಶಿಕ್ಷಣ ಕೊಡುತ್ತಾರೆ. ನಿಂದನೆಗಿಂತ ನೆನಪು ಹೆಚ್ಚು ಲಾಭದಾಯಕ. ಮುರುಳಿಯನ್ನು ತಪ್ಪಿಸುವುದು ಎಂದರೆ ಶಾಲೆಗೆ ಗೈರು. ಈ ವಿದ್ಯೆ ಜನ್ಮ ಜನ್ಮಾಂತರದ ಸಂಪಾದನೆ. ಹೊಸ ಪ್ರಪಂಚದ ಸ್ಥಾಪನೆಗಾಗಿ ನಾವು ರಾಜಯೋಗದ ವಿದ್ಯಾರ್ಥಿಗಳು. ಧಾರಣೆಯ ಸಂಕ್ಷಿಪ್ತ ಸಾರ. ನಾನು ನ್ಯಾಯಾಧೀಶನಲ್ಲ, ನಾನು ವಿದ್ಯಾರ್ಥಿ. ಸುಧಾರಣೆ ಮಾಡುವವರು ಶಿವ ತಂದೆ ಮಾತ್ರ. ನನ್ನ ಕೆಲಸ ನೆನಪು, ದೈವಿ ಗುಣಗಳ ಧಾರಣೆ. ಇಂದಿನ ಮನನ ವಾಕ್ಯ. ಯಾರದೇ ತಪ್ಪು ಕಂಡಾಗ ನನ್ನ ಕೆಲಸ ತೀರ್ಪು ಕೊಡೋದಲ್ಲ, ತಂದೆಯನ್ನು ನೆನಪು ಮಾಡೋದು. ಸರಳ ಪ್ರಶ್ನೆ. ನಾವು ನಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದು ಎಂದರೆ ಏನು? ಉತ್ತರ: ತಂದೆಗೆ ತಿಳಿಸದೆ ಸ್ವಯಂ ಮಾತಿನಿಂದ, ಕ್ರೋಧದಿಂದ, ನಿಂದನೆಯ ಮೂಲಕ ತೀರ್ಪು ಕೊಡುವುದೇ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.